ಹಾಯ್ 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 ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿರ್ಬೇಕ್ರಿ. ಯಾಕೆ ಗೊತ್ತಾ, ಚೆನ್ನಾಗಿರ್ಬೇಕಾಗಿರೋದು ನಾವು, ಇನ್ನೊಬ್ರು ಅಲ್ಲ. ಸೊ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡ್ರಿ, ಟಿ ಶರ್ಟು, ಹೊಸ ಟಿ ಶರ್ಟು 2 ಲಕ್ಷ ರೂಪಾಯಿ ರೀ. 2 ಲಕ್ಷ ರೂಪಾಯಿ ಕೊಟ್ಟು ಟಿ ಶರ್ಟ್ ತಗೊಂಡಿರೋದು. ಬಟ್ ಒಂದೇ ಒಂದು ಕಡಿಮೆ ಆಗಿರೋದು ಏನು ಗೊತ್ತಾ, ನನ್ನ ಜೊತೆ ನಾಯಿ ಇಲ್ಲ. 100 ಕೋಟಿ ರೂಪಾಯಿದು ನಾಯಿ ಇಲ್ಲ. ಅವ್ರು ಯಾರೋ ಪುಂಕ್ತಾ ಇದ್ರಲ್ಲ, ಮಹಾನ್ ಭಾವರು, 2 ಲಕ್ಷ ರೂಪಾಯಿ ಶರ್ಟು, 2 ಲಕ್ಷ ರೂಪಾಯಿ ಟಿ ಶರ್ಟು, 100 ಕೋಟಿ ರೂಪಾಯಿದು ನಾಯಿ ಅಂತ ಹೇಳ್ಬಿಟ್ಟು, ನೋಡ್ರಪ್ಪ ನಾನು 2 ಲಕ್ಷ ರೂಪಾಯಿದು ಟಿ ಶರ್ಟ್ ಹಾಕಿದ್ದೀನಿ ನೋಡಿ. ಚೆನ್ನಾಗಿದ್ದೀರಾ? ಸಾರಿ, ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂದ್ರೂ ಹ್ಞೂ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ನನ್ನ ಇಷ್ಟ ಇದು. 2 ಲಕ್ಷ ರೂಪಾಯಿ ಕೊಟ್ಟು ನಾನು ತಗೊಂಡು ಹಾಕೊಂಡಿರೋದು. ಸೊ ಇರ್ಲಿ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇರಪ್ಪ, ಯಾಕೋ ಬರ್ತಾ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ಏನಪ್ಪಾ ಅಂತಂದ್ರೆ, ಸ್ನೇಹಿತರೆ, ನೀವು ಈಗಾಗಲೇ ನೋಡ್ತಿರೋ ಹಾಗೆ ಮಾಧ್ಯಮದಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಿಧಿ ಸಿಕ್ಕಿದೆಯಂತೆ, ಅವನು ಪ್ರಾಮಾಣಿಕವಾಗಿ ಎಲ್ಲೋ ಕೊಟ್ಟಿದ್ದಾನಂತೆ, ಸರ್ಕಾರ ವಹಿಸ್ಕೊಂಡಿದೆಯಂತೆ. ನಮ್ಮ ಸರ್ಕಾರದ್ದು ರೂಲ್ಸ್ಗಳು ಹೇಗಿದಾವೆ ಅಂತಂದ್ರೆ, ನಿಮ್ಮ ಪ್ರಾಪರ್ಟಿಗಳಲ್ಲಿ ಗಾಂಜಾ ಬೆಳೆದ್ರೆ ಅದು ನಿಮ್ಮ ತಪ್ಪಾಗುತ್ತೆ, ನಿಮ್ಮ ಮೇಲೆ ಆಕ್ಷನ್ ತಗೋತಾರೆ. ಅದೇ ನಿಮ್ಮ ಜಾಗದಲ್ಲಿ ನಿಧಿ ಒಡವೆಗಳು ಏನಾದರೂ ಸಿಕ್ಕಿದ್ರೆ ಅದು ಸರ್ಕಾರದ ಸ್ವತ್ತು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ತಾರೆ. ಹೆಂಗೈತೆ ನೋಡ್ರಿ ನಮ್ಮ ಭಾರತ ದೇಶದ ಸಮಾಜನ. ಏನ್ ಹೇಳಬೇಕು, ಹೋಗ್ತಾರೆ ಪಾಪ, ಹುಡುಗನ್ನ ಸನ್ಮಾನ ಮಾಡ್ತಾರೆ, ಶಾಲ್ ಹಾಕ್ತಾರೆ, ಅದೇನೋ ಕವರಲ್ಲಿ ಏನೋ ಕೊಡ್ತಾರೆ, ಬಾಕ್ಸ್ ತರ ಕೊಡ್ತಾರೆ, ಗಿಫ್ಟ್ ತರ. ನೋಡಿ, ಎಂತೆಂಥವ್ರನ್ನೂ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀರಾ, ಸರಿನಾ? ಈತ ಒಬ್ಬ ಹುಡುಗ ಇದ್ದಾನಲ್ಲ, ಪ್ರಾಮಾಣಿಕವಾಗಿ ತಗೊಂಡೋಗಿ ಸರ್ಕಾರಕ್ಕೆ ಕೊಡ್ತಾನೆ, ಹ್ಯಾಂಡ್ ಓವರ್ ಮಾಡ್ತಾನೆ. ಅಟ್ಲೀಸ್ಟ್ ಅವನಿಗೆ ಒಂದು 5 ಲಕ್ಷ ರೂಪಾಯಿ ಆದರೂ ಬೇಡವಾ? ಅವನ ಪ್ರಾಮಾಣಿಕತೆಗೆ ಒಂದು 5 ಲಕ್ಷ ರೂಪಾಯಿ ಆದರೂ ಬೇಡವಾ? ನಿಮ್ಮ ಅನಿಸಿಕೆ ಹೇಳಿ ಸ್ನೇಹಿತರೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಸೊ ನಿಮ್ಮ ಅನಿಸಿಕೆ ನೀವು ಹೇಳಿ. ಸೊ ಕಮ್ಮಿಂಗ್ ಟು ದ ನಮ್ಮ ಅಭಿಮಾನಿಗಳು ಏನಪ್ಪ ಅಂದರೆ, ಯಾಕ್ರಪ್ಪ ಏನೋ ಕೆಟ್ಟದಾಗಿ ಕಾಮೆಂಟೇ ಹಾಕ್ತಾ ಇಲ್ಲ. ಕೆಟ್ಟದಾಗಲ್ಲ, ಒಳ್ಳೆ ಕಾಮೆಂಟೇ ಹಾಕ್ತಾ ಇಲ್ಲ. ನಿನ್ನ ಅಕ್ಕ, ನೀನು ಯಾವನೋ, ನೀನು ಸಾಬಿ, ನೀನು ಮುಲ್ಲ, ಏನೇನೋ ಹಾಕ್ತಾ ಇದ್ರಿ. ಯಾಕ್ರಪ್ಪ, ನಿಮಗಿಷ್ಟ ಆಗೋ ಥರ ಕಂಟೆಂಟ್ ಮಾಡ್ತಾ ಇದ್ದೀನ ನಾನು. ಅಯ್ಯೋ, ಎಲ್ಲಾದರೂ ಉಂಟೆ ತಗೊಳ್ಳಿ, ನಿಮಗೋಸ್ಕರನೇ ಈಗ ಕಂಟೆಂಟು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ಗಳು ನಡೀತಾ ಇದ್ದಾವೆ. ಏನೇನೆಲ್ಲ ಆಗ್ತಾ ಇದ್ದಾವೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಸೊ ನಿನ್ನೆ ಈ BJP ಅವರು ಇದ್ದಾರಲ್ಲ, ಕುತಂತ್ರ ಮಾಡಿ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ED ರೈಡ್ ಮಾಡ್ಸಕ್ಕೆ ಅಂತ ಕಳಿಸ್ತಾರೆ, ಆಯ್ತಾ? ಆದರೆ ಆ ಹೆಣ್ಣು ಮಗಳಿದಾರಲ್ಲ ಮಮತಾ ಬ್ಯಾನರ್ಜಿ, ಎಂಥ ಶಾಕಿಂಗ್ ಕೊಟ್ಟಿದ್ದಾರೆ ಅಂತಂದರೆ, ED ಅವ್ರಿಗೆ ಎಲ್ಲ ಸರ್ಚ್ ಮಾಡಿದ್ರು ಕೂಡ ಅವರು ಒಂದು ಫೋನ್ ಮಾಡ್ತಾರಂತೆ. ನನಗೆ ಮಾಹಿತಿ ಇಲ್ಲಪ್ಪ, ನನಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂತಹ ಮಾಹಿತಿ, ಸರಿನಾ? ಆಮೇಲೆ ಯಾಕಂದರೆ ನಾನು ನಿಜಾಂಶ ಹೇಳ್ತಾ ಇದ್ದೀನಿ. ಇಷ್ಟು ದಿನ ವಿಡಿಯೋಸಲ್ಲಿ ನಾನು ನಿಜಾನೇ ಹೇಳ್ಕೊಂಡು ಬಂದಿರೋದು. ಇದು ನನಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ, ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಮಮತಾ ಬ್ಯಾನರ್ಜಿ ಅವರು ಅಮಿತ್ ಶಾ ಅವ್ರಿಗೆ ಫೋನ್ ಮಾಡ್ತಾರಂತೆ. ಏನಪ್ಪ ಅಂತಂದರೆ, EDನ ನೀವು ವಾಪಸ್ ಕರ್ಕೊಂಡಿಲ್ಲ ಅಂತಂದರೆ, ಮಿಸ್ಟರ್ ಅಮಿತ್ ಶಾ ಅವರೇ, ನಿಮ್ಮ ವಿರುದ್ಧವಾದ ನನ್ನ ಹತ್ರ ಒಂದು ಪಿನ್ ಡ್ರೈವ್ ಇದೆ. ವೆಸ್ಟ್ ಬೆಂಗಾಲ್ ಜನತೆಗೆ ಇದನ್ನ LED ಸ್ಕ್ರೀನಲ್ಲಿ ಹಾಕಿ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಚೆಕ್ ಮೇಟ್ ಅನ್ನ ಇಡ್ತಾರಂತೆ. ಅದೇನಾಯ್ತಾ ಏನೋ ಗೊತ್ತಿಲ್ಲಪ್ಪ. ಸರ್ಚ್ ವಾರೆಂಟ್ ತಗೊಂಡೋಗಿ EDನ ಸರ್ಚ್ ಮಾಡಕ್ಕೆ ಅಂತ ಹೋದವರು ಪುಣ್ಯಾತ್ಮರು ಹಾಗೆ ರಿಟರ್ನ್ ಬಂದ್ರಂತೆ. ಸೊ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೈಕಮಾಂಡ್ ಅನ್ನಿಸ್ಕೊಂಡವ್ರಿಗೆ ನಾನು ಹೇಳ್ತೀನಿ, ಸರ್, ಮೋದಿ ಅವರೇ ಮತ್ತು ಅಮಿತ್ ಶಾ ಅವರೇ, ವಿತ್ ಡ್ಯೂ ಟು ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾನು ಎಲ್ಲೂ ನಿಮಗೆ ಏಕವಚನದಲ್ಲಿ ನಾನು ಮಾತಾಡಿಲ್ಲ. ಯಾಕಂತಂದರೆ ನಿಮಗೆ ಏಕವಚನದಲ್ಲಿ ಮಾತಾಡುವಷ್ಟು ದೊಡ್ಡ ಮನುಷ್ಯನೂ ನಾನಲ್ಲ. ದೊಡ್ಡ ಮನುಷ್ಯ ಆದರೂ ಕೂಡ ನಾನು ಹಂಗೆ ಮಾತಾಡೋಕ್ಕೆ ಹೋಗಲ್ಲ, ಸರಿನಾ? ಡ್ಯೂ ಟು ವಿತ್ ರೆಸ್ಪೆಕ್ಟು. ನೀವು ಅಧಿಕಾರದಲ್ಲಿ ಇದ್ದೀರೋ, ನೀವು ಯಾವ ಪೋಸ್ಟಲ್ಲಿ ಇದ್ದೀರಿ, ಬಟ್ ನಿಮ್ಗಿಂತ ನಾನು ಚಿಕ್ಕವನು, ನಾನು ವಿತ್ ರೆಸ್ಪೆಕ್ಟ್ ಕೊಟ್ಟೆ ನಾನು ಮಾತಾಡ್ತೀನಿ, ಆಯ್ತಾ? ನಿಮಗೆ ಹೇಳೋದು ಏನಪ್ಪ ಅಂತಂದರೆ, ರಾಜಕಾರಣ ಮಾಡಬೇಕು, ಮಾಡಿ. ಸೊ ಗೆಲ್ಲಬೇಕಾಗಿದೆ, ಕುತಂತ್ರ ಮಾಡಬೇಕು, ಅಧಿಕಾರದಲ್ಲಿ ನೀವು ಕುತ್ಕೋಬೇಕು. ನೀವೇ ಅಂತಲ್ಲ,
JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ನಾವು ಅಧಿಕಾರದಲ್ಲಿ ಬರಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇ ಅಲ್ಲ, ಸರಿನಾ? ಈಗ ನಮಗೆ ಕಾಂಪಿಟೇಷನ್ ಅಂತ ಬಂದ್ರೆ ನಾವು ಸುಮ್ಮನೆ ಕುತ್ಕೋತೀವ, ಇಲ್ಲಪ್ಪ ನೀನೇ ಗೆಲ್ಲು ಅಂತ? ನಾವು ಕಾಂಪಿಟೇಟರ್ ಆಗಿ ಕಾಂಪಿಟೇಷನ್ ಕೊಡ್ತೀವಿ ತಾನೆ. ಆದ್ರೆ ಕಾಂಪಿಟೇಷನ್ ಅನ್ನೋದು ಹೆಲ್ತಿ ಆಗಿರ್ಬೇಕು. ಇನ್ನೊಬ್ಬರನ್ನ ತೊಂದರೆ ಕೊಟ್ಟು ಭಯ ಪಡಿಸಿ ED IT ರೈಡ್ ಮಾಡಿಸಿ ಡೆಲ್ಲಿಲಿ ಕೇಜ್ರಿವಾಲ್ನ ಮಾಡಿ ಪಾಪ ಅರೆಸ್ಟ್ ಮಾಡಿ ಹಾಕಿದ್ರಲ್ಲ, ಆ ಥರ ಮಮತಾ ಬ್ಯಾನರ್ಜಿ ಅವ್ರನ್ನ ಮಾಡ್ತೀವಿ ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಸುಳ್ಳಾಗುತ್ತೆ. ಸೊ ಇನ್ನೊಂದು ಈ ವಿಡಿಯೋ ಮೂಲಕ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಗಂಡು ಮಕ್ಳು ಇದ್ದೀರಲ್ಲ, ಎಲ್ಲರಿಗೂ ಹೇಳ್ತೀನಿ, ರಾಜಕಾರಣಿಯಿಂದ ಹಿಡಿದು ಯಾರ್ಯಾರೆಲ್ಲ ಈ ಕುತಂತ್ರಿ ಕೆಲಸಗಳು ಮಾಡ್ತಾರಲ್ಲ ಎಲ್ಲರಿಗೂ ಹೇಳ್ತೀನಿ, ನನ್ನನ್ನು ಸೇರಿಸ್ಕೊಂಡೇ ನಾನು ಹೇಳ್ತಾ ಇರೋದಪ್ಪ. ನೀವು ಯಾರಿಗೆ ಬೇಕಾದರೂ ಎದುರು ಹಾಕ್ಕೊಳ್ಳಿ, ಒಂದು ಪಕ್ಷ ನೀವು ಗೆಲ್ಬೋದೇನೋ, ಆಯ್ತಾ? ಆದರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಣಕಿ ಉದ್ಧಾರ ಆಗಿರೋರು ಇತಿಹಾಸದಲ್ಲೇ ಇಲ್ಲ, ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ, ನೀವು ಯಾರಿಗೆ ಬೇಕಾದರೂ ಕೆಣಕಿ ಒಂದು ಪಕ್ಷ ನೀವು ಗೆಲ್ಲಬಹುದು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಮಕ್ಕಳನ್ನ ತೊಂದರೆ ಕೊಟ್ಟು ಅವ್ರನ್ನ ನೋವು ಮಾಡಿ ಅವ್ರ ಕಣ್ಣಲ್ಲಿ ನೀರು ಹಾಕಿಸಿ ತೊಂದರೆ ಮಾಡಿದ್ರೆ, ಅವಮಾನ ಮಾಡಿದ್ರೆ ಅವ್ರನ್ನ ಕೆಣಕಿ ಉದ್ಧಾರ ಆಗಿರೋ ಇತಿಹಾಸನೇ ಇಲ್ಲ. ಗಮನದಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಇದ್ರ ಮಧ್ಯದಲ್ಲಿ ಇನ್ನೊಂದು ಹೇಳ್ತೀನಿ, ನೆನ್ಪು ಬಂತು ನನಗೆ. ಸೊ ಗಂಡಸ್ತನ ಅನ್ನೋದು ಹೆಣ್ಣು ಮಕ್ಕಳಿಗೆ ಹೆದರಿಸಿ ಬದರಿಸಿ ಹೊಡೆದು ಗಿಡ್ದು ಮಾಡೋದಲ್ಲ ಗಂಡಸ್ತನ. ಹೆಣ್ಣು ಮಕ್ಕಳಿಗೆ ಅವ್ರ ಮುಖದಲ್ಲಿ ನಗು ತರಿಸ್ಕೊಂಡು ಸದಾಕಾಲ ಚೆನ್ನಾಗಿ ನೋಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಗಂಡಸ್ತನ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಸೊ ಇವತ್ತಿನ ಇಷ್ಟು ವಿಡಿಯೋ. ಇವಾಗ ಬರ್ತಾರೆ ನೋಡಿ ನಮ್ಮ ಅಂಧಾಭಿಮಾನಿಗಳು, ಅಂಧಭಕ್ತರು, ಸಾರಿ ಅಭಿಮಾನಿಗಳು ಅಂದರೆ ಸುಳ್ಳಾಗುತ್ತೆ, ಅಂಧಭಕ್ತರು ಬರ್ತಾರೆ ನೋಡಿ. ನಿನ್ನ ಹಾಕ್ರಪ್ಪ ಹಾಕಿ. ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದಾರೆ, DM ಮಾಡ್ತಾ ಇದ್ದಾರೆ, ಎಲ್ಲಣ್ಣ ನೀನು ರಾಜಕೀಯದ ಬಗ್ಗೆ ನೀನೇನು ಮಾತಾಡ್ತಾನೆ ಇಲ್ಲ, ಅಭಿಮಾನಿಗಳು ಅಂಧಭಕ್ತರು ಬರ್ತಾನೆ ಇಲ್ವಲ್ಲ ಅಂತೇಳ್ಬಿಟ್ಟು. ಸೊ ಆಯ್ತಪ್ಪ, ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಅನಿಸಿಕೆ ಇನ್ನೊಂದ್ಸತಿ ಹೇಳ್ತೀನಿ. 2 ಲಕ್ಷ ರೂಪಾಯಿ T-ಶರ್ಟು ಚೆನ್ನಾಗಿದೆಯಾ? 100 ಕೋಟಿ ರೂಪಾಯಿ ನಾಯಿ ಇಲ್ಲ ರೀ, ತರ್ಸಕ್ಕೆ ಹೇಳಿದ್ದೀನಿ, ಬರುತ್ತೆ. ಓಕೆನಾ? ಎಲ್ಲರಿಗೂ ಇವತ್ತಿನ ಶುಭೋದಯ ಅಂತ ಹೇಳ್ತಾ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಎಲ್ಲರಿಗೂ ಕಷ್ಟ ಇದ್ದಿದ್ದೆ, ನನಗೂ ಕಷ್ಟ ಇದೆ ರೀ, ಇಲ್ಲ ಅಂತಲ್ಲ. ಆದರೂ ನೋಡಿ ಎಷ್ಟು ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಲ್ವಾ? ಸೊ ನಮ್ಮ ಕಷ್ಟಗಳು ತೋರಿಸ್ಕೋಬಾರ್ದು, ಚೆನ್ನಾಗಿರಿ. ಇನ್ನೇನು ಹೇಳಬೇಕು, ಅಷ್ಟೇ. ಟೇಕ್ ಕೇರ್, ಲವ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.